ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದ 5ನೇ ತರಗತಿ 2ನೇ ಭಾಗ ಇದು. ಡೋರೆ ಹುಣಸೆ. ಡೋರೆ ಹುಣಸೆ ಅಂದರೆ ಕಾಯಿ ಹಾಗೂ ಹಣ್ಣಿನ ಮಧ್ಯದ ಹುಣಸೆಕಾಯಿ. ಜಬರಿಸು, ಹೆದರಿಸು ಮತ್ತು ಗದರಿಸು. ಭಾಸವಾಗು, ತೋರು ಮತ್ತು ಅನಿಸು. ಸಂಭ್ರಮ, ಸಡಗರ, ಅದ್ದೂರಿತನ. ಹುಂಚಿಕಪ್ಪ, ಹುಣಸೆ ಒಣಗಿದ ನಂತರ ಅದರಲ್ಲಿರುವ ಕಪ್ಪು ಬಣ್ಣದ ಬೀಜ. ಹುಂಚಿಕಪ್ಪಗಳನ್ನು ಒಲೆಯಲ್ಲಿ ಹುರಿದು ಮೇಲಿನ ಸಿಪ್ಪೆ ಬಿಚ್ಚಿ ತಿನ್ನುವರು. ಹುಂಚಿ ಮರ ಅಂದರೆ ಹುಣಸೆಯ ಮರ. ಪಾಠ 7 ಮಲ್ಲಜ್ಜಿಯ ಮಳಿಗೆ. ಇದು ಕೂಡ ಸಮಿತಿಯ ರಚನೆಯಾಗಿದೆ. ಇದರಲ್ಲಿರುವ ಪದಗಳ ಅರ್ಥಗಳನ್ನು ನೋಡೋಣ. ಆಶೀರ್ವಾದ, ಹಾರೈಕೆ. ಕುಟುಂಬ, ಮನೆತನ, ಒಕ್ಕಲು. ಕೋರ್ಟ್, ನ್ಯಾಯಕ್ಕಾಗಿ ವಿಚಾರಣೆ ನಡೆಸುವ ಸ್ಥಳ ಮತ್ತು ನ್ಯಾಯಾಲಯ. ಗೊತ್ತು, ಪರಿಚಯ ಮತ್ತು ತಿಳಿದಿರುವವರು. ಚಪ್ಪಡಿ ಕಲ್ಲು, ಚಪ್ಪಡಿ ಮತ್ತು ಹಾಸುಕಲ್ಲು. ಚಿರಪರಿಚಿತಳು ಅಂದರೆ ದೀರ್ಘಕಾಲದ ಪರಿಚಯವುಳ್ಳವಳು, ಎಲ್ಲರಿಗೂ ಗೊತ್ತಿರುವಾಕೆ. ಜನಪ್ರಿಯ, ಜನರ ಮೆಚ್ಚುಗೆಗೆ ಪಾತ್ರವಾದ. ಜಾತಕ ಸಮೇತ, ಸವಿವರವಾದ ಮಾಹಿತಿಯಿಂದ ಕೂಡಿದ ಮತ್ತು ಜನ್ಮ ಕುಂಡಲಿ ವಿವರಗಳಿಂದ ಕೂಡಿದ. ಜಾದೂಲೋಕ, ಇಂದ್ರಜಾಲ ನಡೆಯುವ ಸ್ಥಳ ಮತ್ತು ಮಾಯಾವಿದ್ಯೆಯ ಪ್ರಪಂಚ. ತಂಗುದಾಣ, ತಾತ್ಕಾಲಿಕವಾಗಿ ಉಳಿದುಕೊಳ್ಳುವ ಜಾಗ. ತಲುಪು, ಮುಟ್ಟು ಮತ್ತು ಸೇರು. ತೀರ್ಪು, ನಿರ್ಣಯ ಮತ್ತು ತೀರ್ಮಾನ. ತುರ್ತು, ಜರೂರು ಮತ್ತು ಕೂಡಲೇ. ದರ್ಶನ, ಭೇಟಿ ಮತ್ತು ಕಾಣುವಿಕೆ. ದುಡ್ಡು, ರೊಕ್ಕ ಮತ್ತು ಹಣ. ಪತ್ರ, ಓಲೆ ಮತ್ತು ಕಾಗದ. ಪಡೆ, ಗಳಿಸು ಮತ್ತು ರಕ್ಷಿಸು. ಪತ್ರಿಕೆ, ನಿಯತಕಾಲಿಕೆ ಮತ್ತು ಬರೆದ ಕಾಗದ. ಪ್ರಕರಣ ಅಂದರೆ ಸಂಗತಿ ಮತ್ತು ಪ್ರಸಂಗ. ಪ್ರಸಿದ್ಧ ಅಂದರೆ ಹೆಸರಾದ ಮತ್ತು ಕೀರ್ತಿ ಪಡೆದ. ಬಗೆಹರಿ, ನೆರವೇರು ಮತ್ತು ಕೈಗೂಡು. ಮಾಲ್, ಮಳಿಗೆ ಮತ್ತು ಅಂಗಡಿಗಳ ಸಂಕೀರ್ಣ. ಯಥಾವತ್ತಾಗಿ, ಸರಿಯಾಗಿ ಮತ್ತು ಇದ್ದ ಹಾಗೆ. ಶುಲ್ಕ, ಸುಂಕ ಮತ್ತು ದಂಡ. ಸಮಸ್ಯೆ, ತೊಡಕಾದ ವಿಷಯ ಮತ್ತು ಜಟಿಲ ಪ್ರಶ್ನೆ. ಸಮೇತ, ಕೂಡಿದ ಮತ್ತು ಸಹಿತವಾದ. ಸಂಪರ್ಕ ಕೇಂದ್ರ, ಸಂಪರ್ಕ ಕಲ್ಪಿಸುವ ಸ್ಥಳ ಮತ್ತು ಸೇರುವ ಸ್ಥಳ. ಸಹಕಾರ, ಪರಸ್ಪರ ಸಹಾಯ, ಒಳಗುಟ್ಟಿನಿಂದ ಕೆಲಸ ಮಾಡುವಿಕೆ. ಸೋದರಿ, ಅಕ್ಕ ಅಥವಾ ತಂಗಿ, ಒಡಹುಟ್ಟಿದವಳು. ಸಾಕ್ಷಿ, ಕಣ್ಣಾರೆ ಕಂಡವ ಮತ್ತು ಪುರಾವೆ. ಸೋಜಿಗ, ಆಶ್ಚರ್ಯ ಮತ್ತು ಕುತೂಹಲ. ವಿಶೇಷ, ಹೆಚ್ಚಿನ ಗುಣ ಮತ್ತು ಹೆಚ್ಚುಗಾರಿಕೆ. ಹಂಗಿಸು, ಕೆಣಕು, ಮುದಲಿಸು. ಹೊಸಬರು, ಅಪರಿಚಿತರು, ಗುರುತಿಸಬಲ್ಲರು. ಪಾಠ 8 ಧೀರ ಸೇನಾನಿ ಬಸವರಾಜ್ ಹಲ್ದಿ. ಈ ಪಾಠ ಬಸವರಾಜ್ ಹಲ್ದಿ ಅವರ ಪರಿಚಯವನ್ನು ನೋಡೋಣ. ಡಾಕ್ಟರ್ ಬಸವರಾಜ್ ಹಲ್ದಿ ಅವರ ಪರಿಚಯ 1955 1/6 ಜನಿಸಿದರು. 1/6/1955 ಬಾಗಲಕೋಟೆ ಜಿಲ್ಲೆಯ ಬೇವೂರಿನಲ್ಲಿ ಜನಿಸಿದರು. ತಂದೆ ಚೆನ್ನಪ್ಪ, ತಾಯಿ ಚೆನ್ನವ್ವ. ಲೇಖಕರು 1997 ಮುಳುಗುಂದದ ಬಾಲಲೀಲಾ ಮಹಾಂತ ಶಿವಯೋಗಿಗಳ ಕುರಿತು ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡಿತಾರೆ. ಶ್ರೀ ತಮ್ಮಣ್ಣಪ್ಪ ಚಿಕ್ಕೋಡಿ ಮಹಾವಿದ್ಯಾಲಯದಲ್ಲಿ, ಕಲಾ ಮಹಾವಿದ್ಯಾಲಯದಲ್ಲಿ ಕಳೆದ 25 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಬೇವೂರಿನ ಅಪರೂಪದವರು, ಅಕ್ಕನ ಬಳಗ ಮುಂತಾದ ಅವರ ಕೃತಿಗಳು
ಪ್ರಸ್ತುತ ಪಾಠವನ್ನು ಅವರ ವೀರ ಸೇನಾನಿ ಜನರಲ್ ಜಿ ಬೇವೂರ್ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಈ ಪಾಠದಲ್ಲಿ ಬರುವ ಪದಗಳ ಅರ್ಥ: ಅಲಂಕೃತ, ಅಲಂಕಾರ ಮಾಡಿದ ಮತ್ತು ಸಿಂಗರಿಸಿದ. ಉತ್ತುಂಗ ಅಂದರೆ ಶ್ರೇಷ್ಠ. ಕಾವಲಿರಿಸು, ರಕ್ಷಿಸು. ಕೃತಿ, ಕೆಲಸ. ಗಾಡಿ, ಚಕ್ಕಡಿ ಮತ್ತು ಬಂಡಿ. ಗಾಥೆ, ಕತೆ ಮತ್ತು ಘಟನೆ. ಗ್ರಾಮದ ಓಣಿ, ಹಳ್ಳಿಯ ಬೀದಿ. ಜನ್ಮ ತಾಳು, ಹುಟ್ಟು ಮತ್ತು ಜನಿಸು. ದುರ್ಗಮ, ಹೋಗಲು ಅಸಾಧ್ಯವಾದ. ಫೀಲ್ಡ್, ಭೂಭಾಗ. ಫೀಲ್ಡ್ ಮಾರ್ಷಲ್ ಅಂದರೆ ಭೂಸೇನೆಯಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆದವರಿಗೆ ಕೊಡುವ ಅತ್ಯುನ್ನತ ಪದವಿ. ಮಹಾದಂಡನಾಯಕರು, ಸೇನಾ ವರಿಷ್ಠ ಮತ್ತು ಸೈನ್ಯದ ಅತಿ ಹಿರಿಯ ಅಧಿಕಾರಿ. ಮಾರ್ಷಲ್, ಪರಿಣಿತ, ನೇತೃತ್ವ, ಮುಂದಾಳತ್ವ ಮತ್ತು ಹಿರಿತನ. ಲೇಸು, ಒಪ್ಪಿತ ಮತ್ತು ಒಳ್ಳೆಯ. ಸಜ್ಜನಿಕೆ, ಒಳ್ಳೆಯತನ. ಪಾಠ 9 ಸಂಗೊಳ್ಳಿ ರಾಯಣ್ಣ, ಎಚ್.ಎಸ್. ಸತ್ಯನಾರಾಯಣರ ರಚನೆ. ಎಚ್.ಎಸ್. ಸತ್ಯನಾರಾಯಣವರ ಪರಿಚಯವನ್ನು ಮಾಡ್ಕೊಳ್ಳೋಣ. ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣರ ಜನನ 1/8/1969ರಲ್ಲಿ. ಸಾಹಿತ್ಯ ವಿಮರ್ಶೆಯಲ್ಲಿ ಕೃಷಿ ಮಾಡುತ್ತಿರುವ ಲೇಖಕರು ಇವರು. ಚಿಕ್ಕಮಗಳೂರು ಇವರ ಜನ್ಮಸ್ಥಳ. ತಂದೆ ಶ್ರೀ ಎಚ್.ಕೆ. ಶ್ರೀನಿವಾಸ್, ತಾಯಿ ಶ್ರೀಮತಿ ಇಂದಿರಮ್ಮ. BA ಪದವಿಯನ್ನು ಐಚ್ಛಿಕ ಕನ್ನಡದಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ವಿವಿಗೆ ಮೊದಲಿಗರೆನಿಸಿ ಪ್ರೊಫೆಸರ್ ತೀನಂ ಶ್ರೀ ಸ್ಮಾರಕ ಚಿನ್ನದ ಪದಕ ಹಾಗೂ ಹಲವು ನಗದು ಪುರಸ್ಕಾರಗಳನ್ನು ಪಡೆದರು. ಕನ್ನಡ MA ಪದವಿಯನ್ನು 3ನೇ ರ್ಯಾಂಕಿನೊಂದಿಗೆ ಪಡೆದು ಪೂರ್ಣಚಂದ್ರ ತೇಜಸ್ವಿ ಅವರ ಕಥನ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಗಳು ಎಂಬ ಪ್ರೌಢ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡಿತಾರೆ. ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿಯೂ ಗಮನ ಸೆಳೆದಿದ್ದಾರೆ. ಪ್ರಸ್ತುತ ಬೆಂಗಳೂರಿನ ಬಸವನಗುಡಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಿರಿಯ ಶ್ರೇಣಿಯ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪದಗಳ ಅರ್ಥ ನೋಡೋದಾದರೆ: ಸ್ಮೃತಿ ಪಟಲ ಅಂದರೆ ನೆನಪಿನ ಸಂಗ್ರಹ. ಆದ್ಯ, ಮೊದಲ ಕರ್ತವ್ಯ. ಕಲಿ, ವೀರ. ಮುಂಚೂಣಿ, ಮೊದಲನೆಯ ಸಾಲಿನ. ಅಪ್ರತಿಮ, ಹೋಲಿಕೆ ಇಲ್ಲದ, ಸಾಟಿ ಇಲ್ಲದ. ರಕ್ತಗತ, ಹುಟ್ಟಿನೊಡನೆ ಸ್ವಭಾವಕ್ಕೆ ಅಂಟಿಕೊಂಡ. ರಾತ್ರೋರಾತ್ರಿ, ರಾತ್ರಿ ಪೂರ್ತಿ, ಇಡೀ ರಾತ್ರಿ. ಕ್ರೋಧ, ಕೋಪ ಮತ್ತು ಸಿಟ್ಟು. ಅಚಲವಾದ, ಸ್ಥಿರವಾದ, ಬದಲಾಗದ. ಎರಗು, ಮೇಲೆ ಬೀಳು. ಕಕ್ಕಾಬಿಕ್ಕಿ, ದಿಕ್ಕು ತೋಚದಾಗು. ಸಹಚರರು, ಜೊತೆಗಾರರು. ಖಜಾನೆ, ಹಣ ಸಂಗ್ರಹಿಸುವ ಪೆಟ್ಟಿಗೆ ಮತ್ತು ತಿಜೋರಿ. ಸಿಂಹ ಸ್ವಪ್ನ, ಕನಸಿನಲ್ಲೂ ಹೆದರಿಸುವವನು. ಚಳ್ಳೆಹಣ್ಣು ತಿನ್ನಿಸು, ಮೋಸಗೊಳಿಸು. ನುಣುಚಿಕೋ, ತಪ್ಪಿಸಿಕೋ. ನಿಪುಣ, ಪರಿಣಿತಿ. ವಧಾಸ್ಥಾನ, ಕೊಲ್ಲುವ ಸ್ಥಳ. ಪದ್ಯಭಾಗ. ಗಿಡ ಮರ, ಸತ್ಯಾನಂದ ಪಾತ್ರೋಟ್. ಸತ್ಯಾನಂದ ಪಾತ್ರೋಟ್ ಅವರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಡಾಕ್ಟರ್ ಸತ್ಯಾನಂದ ಪಾತ್ರೋಟ್ ಇವರು ಬಾಗಲಕೋಟೆಯಲ್ಲಿ ಜನಿಸ್ತಾರೆ. ಕನ್ನಡದಲ್ಲಿ MA PhD ಪದವಿ ಪಡೆದಿರುವ ಇವರು ಬಾಗಲಕೋಟೆಯ SB ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಾರೆ. ಇವರ ಕರಿನೆಲದ ಕಲೆಗಳು ಜಾಜಿ ಮಲ್ಲಿಗೆ, ಕಲ್ಲಿಗೂ ಗೊತ್ತಿರುವ ಕತೆ, ಕರಿಯ ಕಟ್ಟಿದ ಕವನ, ನನ್ನ ಕನಸಿನ ಹುಡುಗಿ, ನದಿಗೊಂದು ಕನಸು ಮತ್ತು ಅವಳು ಎಂಬ ಕವನ ಸಂಕಲನಗಳನ್ನು, ನಮಗ್ಯಾರೂ ಇಲ್ಲೋ ಯಪ್ಪ ಸಾಕ್ಷಿ, ಮತ್ತೊಬ್ಬ ಏಕಲವ್ಯ ಎಂಬ ನಾಟಕಗಳನ್ನು, ಒಂದಿಷ್ಟು ಕ್ಷಣಗಳು ಎಂಬ ಪ್ರಬಂಧ ಸಂಕಲನಗಳನ್ನ ಪ್ರಕಟಿಸುತ್ತಾರೆ. ಎದೆಯ ಮಾತು ಎಂಬುವುದು ಇವರ ಕಾವ್ಯದ ಧ್ವನಿ ಸುರುಳಿ.
ಎದೆಯ ಮಾತು ಎಂಬುದು ಇವರ ಕಾವ್ಯದ ಧ್ವನಿಸುರುಳಿ. ಕರ್ನಾಟಕ ಸರ್ಕಾರ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಪುರಸ್ಕರಿಸಿದೆ. ಗಿಡ ಮರ ಎಂಬ ಈ ಕವನವನ್ನು ಅವರ ಕರಿಯ ಕಟ್ಟಿದ ಕವನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಪದಗಳ ಅರ್ಥ: ಬೊಡ್ಡೆ ಮರದ ಕಾಂಡದ ಭಾಗ, ಅನುದಿನ ದಿನನಿತ್ಯ, ಕರಿದು ಕಪ್ಪಾದ ಬಣ್ಣ, ತರತರ ಅಂದರೆ ವಿವಿಧವಾದ, ಕಡಲುಕ್ಕುವ ಸಮುದ್ರ ಉಕ್ಕಿದಂತೆ, ಮನಸ್ಸು, ಹಾಳು ಕೊಂಪೆ, ನಾಶ ಹೊಂದಿದ ಊರು. ಹಾಳು ಕೊಂಪೆ ಅಂದರೆ ನಾಶ ಹೊಂದಿದ ಊರು. ಸ್ವಾತಂತ್ರ್ಯದ ಹಣತೆ ಕೆ.ಎಸ್. ನಿಸಾರ್ ಅಹಮದ್ ಅವರ ರಚನೆಯಾಗಿದೆ. ಸ್ವಾತಂತ್ರ್ಯದ ಹಣತೆ. ಕೆ.ಎಸ್. ನಿಸಾರ್ ಅಹಮದ್ ಅವರ ಪರಿಚಯವನ್ನು ನೋಡೋಣ. ಕೆ.ಎಸ್. ನಿಸಾರ್ ಅಹಮದ್ ಅವರು ಕವಿ. ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಅವರು 5/2/1936 ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸ್ತಾರೆ. ತಂದೆ ಶೇಖ್ ಹೈದರ್, ತಾಯಿ ಹಮೀದಾ ಬೇಗಂ. ಇವರು ಭೂಗರ್ಭಶಾಸ್ತ್ರದಲ್ಲಿ ಪದವಿಯನ್ನು ಪಡೆದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಪ್ರಾರಂಭಿಸಿದರು. ಇವರ ಮನಸ್ಸು, ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ನಿತ್ಯೋತ್ಸವ, ಸುಮೂರ್ತ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಈ ಪಾಠದಲ್ಲಿ ಬರುವ ಪದಗಳ ಅರ್ಥ: ಅರಿವೆ ಬಟ್ಟೆ, ಗಳಿಕೆ ಸಂಪಾದನೆ, ಗೃಹ ಮನೆ, ಘನತೆ ಶ್ರೇಷ್ಠತೆ, ತೈಲ ಎಣ್ಣೆ, ಬೆಸೆ ಒಂದಾಗು, ಮೊಳಕೆ ಕುಡಿ, ಪಗಡೆ ಒಂದು ಬಗೆಯ ಆಟ, ಪಾಯ ಬುನಾದಿ, ಹಣತೆ ದೀಪ. ವಚನಗಳು: ಬಸವಣ್ಣ, ಅಂಬಿಗರ ಚೌಡಯ್ಯ, ಅಕ್ಕ ಮಹಾದೇವಿ, ಆಯ್ದಕ್ಕಿ ಲಕ್ಕಮ್ಮ. ಈ ವಚನದಲ್ಲಿರುವ ಹೊಸ ಪದಗಳ ಮತ್ತು ಪದಗಳ ಅರ್ಥಗಳನ್ನು ನೋಡೋಣ. ಬಸವಣ್ಣ ಅವ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ. ಶಿವಶರಣ ಬಸವಣ್ಣ ಅವರು ಸಾಮಾನ್ಯ ಶಕ ಸುಮಾರು 12ನೇ ಶತಮಾನದ ಪ್ರಸಿದ್ಧ ವಚನಕಾರರು ಮತ್ತು ಸಮಾಜ ಸುಧಾರಕರು. ಇವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಇವರು ಕಳಚೂರಿ ವಂಶದ ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರಿಯಾಗಿ ರಾಜ್ಯದ ದಂಡನಾಯಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಕೂಡಲ ಸಂಗಮ ದೇವ ಅಂಕಿತದಿಂದ ರಚಿಸಿರುವ ಇವರು ಸಾವಿರಾರು ವಚನಗಳು ದೊರೆತಿವೆ. ಅಂಬಿಗರ ಚೌಡಯ್ಯ ಅವರ ಬಗ್ಗೆ ನೋಡಬೇಕಾದ್ರೆ ಇವರು ಕೂಡ ಶಿವಶರಣ ಅಂಬಿಗರ ಚೌಡಯ್ಯ ಅವರು ಸಾಮಾನ್ಯ ಶಕ ಸುಮಾರು 12ನೇ ಶತಮಾನದ ಪ್ರಸಿದ್ಧ ವಚನಕಾರರು ಮತ್ತು ಸಮಾಜ ಸುಧಾರಕರು. ಇವರು ಗುತ್ತಲರ ಅರಸರ ಆಳ್ವಿಕೆ ಕಾಲದಲ್ಲಿ ಚೌಡದಾಸನಪುರದ ತುಂಗಭದ್ರಾ ನದಿ ತೀರದಲ್ಲಿ ತನ್ನ ದೋಣಿಯ ಮೂಲಕ ಜನರನ್ನು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಾಗಿಸುವ ಕಾಯಕದಲ್ಲಿ ನಿರತರಾಗಿದ್ದರು. ಸಮಾಜ ಚಿಂತನೆಯ ಮೂಲಕ ಜನತೆಯ ಒಳಿತನ್ನು ಬಯಸಿದ ವಚನಗಳನ್ನು ರಚಿಸುವುದರ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರಲ್ಲಿ ಒಬ್ಬರಾಗಿದ್ದಾರೆ. ನಮಗೆ ಸದ್ಯಕ್ಕೆ ಸಿಕ್ಕಿರುವ ಅಂಬಿಗರ ಚೌಡಯ್ಯ ಅವರ ವಚನಗಳು 228. ಎಷ್ಟು? 228. ಅವುಗಳಲ್ಲಿ ಚೌಡಯ್ಯ ಅವರ ಅಂತರಾಳದ ಅನುಭವ, ಸಮಾಜದಲ್ಲಿ ತಾವು ಕಂಡು ಉಂಡು ಅನುಭವಗಳನ್ನು ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವರ ಅಂಕಿತನಾಮ ಅಂಬಿಗರ ಚೌಡಯ್ಯ. ಅಕ್ಕ ಮಹಾದೇವಿ ಇವರು ಕೂಡ ಅವರು ಶಿವಶರಣೆ. ಸಾಮಾನ್ಯ ಶಕ 12ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡತಡಿ ಗ್ರಾಮದಲ್ಲಿ ಜನಿಸಿದರು. ಇವರು ಒಬ್ಬ ಶ್ರೇಷ್ಠ ವಚನಕಾರ್ತಿ ಹಾಗೂ ಕವಯಿತ್ರಿ. ಇವರು 438 ವಚನಗಳು ಲಭ್ಯವಾಗಿವೆ. ಇವರ ಬರವಣಿಗೆಯು ಭಾವಗೀತಾತ್ಮಕವಾದದ್ದು. ಜೀವನದ ನೋವು ನಲಿವು, ಆಧ್ಯಾತ್ಮಿಕ ನಿಲುವು ಅವರ ಅಭಿವ್ಯಕ್ತಿಯ ವೈಶಿಷ್ಟ್ಯಗಳಾಗಿವೆ. ಚನ್ನಮಲ್ಲಿಕಾರ್ಜುನ ಎಂಬುದು ಇವರ ವಚನಗಳ ಅಂಕಿತವಾಗಿದೆ.
ಆಯ್ದಕ್ಕಿ ಲಕ್ಕಮ್ಮ ಇವರು ಒಬ್ಬರು ಶಿವಸೇನೆ. ಆಯ್ದಕ್ಕಿ ಲಕ್ಕಮ್ಮ ಅವರು ಸಾಮಾನ್ಯ ಶಕೆ ಸುಮಾರು 12ನೇ ಶತಮಾನದ ವಚನಕಾರ್ತಿ ಹಾಗೂ ಕಾಯಕ ಯೋಗಿ. ಬಸವಣ್ಣ ಅವರ ಸಮಕಾಲೀನವರು ಇವರು. ಕಾಯಕ ಯೋಗಿ ಆಯ್ದಕ್ಕಿ ಮಾರಯ್ಯ ಅವರ ಧರ್ಮಪತ್ನಿ. ಇವರ ಮೂಲತಃ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಅಮರೇಶ್ವರ ಎಂಬ ಗ್ರಾಮದವರು. ಬಸವಣ್ಣ ಅವರ ಕೀರ್ತಿಯನ್ನು ಕೇಳಿದ ಇವರು ಕಲ್ಯಾಣಕ್ಕೆ ಬಂದು ನೆಲೆಸುತ್ತಾರೆ. ಮಹಾಮನೆಯ ಅಂಗಳದಲ್ಲಿ ಶುದ್ಧ ಅಕ್ಕಿಯನ್ನು ಆಯ್ದು ಜಂಗಮ ದಾಸೋಹವನ್ನು ನಡೆಸುತ್ತಿದ್ದರು. ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ ಎಂಬುದು ಇವರ ವಚನಗಳ ಅಂಕಿತವಾಗಿದೆ. ಪದಗಳ ಅರ್ಥ: ಅರಿವು, ತಿಳುವಳಿಕೆ, ಜ್ಞಾನ. ಒಲಿಸು, ಮನವೊಪ್ಪಿಸು. ಗರ್ವ, ಸೊಕ್ಕು ಮತ್ತು ಅಹಂಕಾರ. ದ್ರವ್ಯ, ಐಶ್ವರ್ಯ ಮತ್ತು ಸಂಪತ್ತು. ಪರಿ, ರೀತಿ ಮತ್ತು ಕ್ರಮ. ಹಳಿ, ನಿಂದಿಸು, ದೂಷಿಸು. ಹಾನಿ, ಕೇಡು ಮತ್ತು ನಾಶ, ನಷ್ಟ. ಹುಸಿ, ಸುಳ್ಳು ಮತ್ತು ಅಸತ್ಯ. ಮುಂದಿನ ಪಾಠ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ. ಇದರ ರಚನಾಕಾರರು ಚಂದ್ರಶೇಖರ್ ಪಾಟೀಲ್. ಚಂದ್ರಶೇಖರ್ ಪಾಟೀಲ್ ಅವ್ರನ್ನ ಚಂಪಾ ಎಂಬ ಸಂಕ್ಷಿಪ್ತ ನಾಮದಿಂದ ಪ್ರಸಿದ್ಧರಾದವರು ಚಂದ್ರಶೇಖರ್ ಪಾಟೀಲ್. ಅವರು ಸಾಮಾನ್ಯ ಶಕ 1939ರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿಮತ್ತೂರಿನಲ್ಲಿ ಜನಿಸಿದರು. ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಇವರು ಬಾನುಲಿ, ಮಧ್ಯಬಿಂದು, ಗಾಂಧಿ ಸ್ಮರಣೆ, ಶಾಲ್ಮಲ ಮೊದಲಾದ ಕೃತಿಗಳನ್ನ ರಚಿಸಿದ್ದಾರೆ. ಇವರಿಗೆ ಪಂಪ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಇವರಿಗೆ ನೀಡಿ ಗೌರವಿಸಲಾಗಿದೆ. ಈ ಪಾಠದಲ್ಲಿರುವ ಪದಗಳು. ಪದಗಳ ಅರ್ಥ: ಆಸರು, ಆಶ್ರಯ, ನೆಲೆ. ಉಸಿರಬೇಕು, ಉಸಿರಬೇಕು, ಹೇಳಬೇಕು. ನೇಸರ, ಸೂರ್ಯ. ಬರ್ರಿ, ಬನ್ನಿರಿ. ಸಂಗಡ, ಜೊತೆಗೆ. ಹೊಟ್ಟೆ, ಗನ್ನ. ಹಸಿವಿಗೆ ಆಹಾರ. ಕರಡಿ ಕುಣಿತ ಇದು ದ ರಾ ಬೇಂದ್ರೆ ಅವರ ರಚನೆ. ದ ರಾ ಬೇಂದ್ರೆ ಅವರ ಸಂಕ್ಷಿಪ್ತ ಒಂದು ಪರಿಚಯವನ್ನು ನೋಡೋಣ. ದ ರಾ ಬೇಂದ್ರೆ ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಶ್ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಇವರ ಪೂರ್ಣ ಹೆಸರು. ಸಾಮಾನ್ಯ ಶಕೆ 1896ರಲ್ಲಿ ಧಾರವಾಡದ ಸಾಧನಕೆರೆಯಲ್ಲಿ ಜನಿಸ್ತಾರೆ. ಇವರು ಪ್ರೌಢಶಾಲಾ ಅಧ್ಯಾಪಕರಾಗಿ, ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ನವೋದಯ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಇವರು ಗರಿ, ನಾಲ್ಕು ತಂತಿ, ನಾದಲೀಲೆ, ಮೇಘದೂತ, ಗಂಗಾ ಅವತರಣ, ಸಖಿಗೀತ ಮೊದಲಾದ ಕೃತಿಗಳನ್ನ ರಚಿಸಿದ್ದಾರೆ. ಇವರ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯು ಲಭಿಸಿದೆ. ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪದಗಳ ಅರ್ಥ: ಕುಣಿಕೋಲು, ಕುಣಿಸುವವನು ಹಿಡಿದುಕೊಳ್ಳುವ ಕೋಲು. ಕೈಗಡಗ, ಕೈಗೆ ಹಾಕಿಕೊಳ್ಳುವ ಬಳೆ. ಜಾಂಬವಂತ, ಕರಡಿ. ಬೇವು ಬೆಲ್ಲದೊಳಿಡಲೇನು ಫಲ ಇದು ಪುರಂದರದಾಸರ ರಚನೆ. ಪುರಂದರ ಒಂದು ಸಂಕ್ಷಿಪ್ತ ಪರಿಚಯ ನೋಡಬೇಕಾದ್ರೆ ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು. ಈಗಿನ ಮಹಾರಾಷ್ಟ್ರದ ಪುರಂದರಗಡದಲ್ಲಿ ಸಾಮಾನ್ಯ ಶಕೆ ಸುಮಾರು 1480ರಲ್ಲಿ ಜನಿಸಿದರು. ತಂದೆ ವರದಪ್ಪ ನಾಯಕ, ತಾಯಿ ಸರಸ್ವತಿ. ಪೂರ್ವದ ಹೆಸರು ಶ್ರೀನಿವಾಸ ನಾಯಕ. ಆಭರಣ ವ್ಯಾಪಾರಿಯಾಗಿದ್ದ ಇವರು ಜೀವನದಲ್ಲಿ ನಡೆದ ಘಟನೆಯಿಂದಾಗಿ ವೈರಾಗ್ಯ ತಾಳಿದರು. ಹರಿಭಕ್ತರಾಗಿ ನೂರಾರು ಕೀರ್ತನೆಗಳನ್ನು ರಚಿಸಿದರು. ದಾಸರೆಂದರೆ ಪುರಂದರದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದಲೇ ಹೊಗಳಿಕೆಗೆ ಪಾತ್ರರಾದರು. ಪುರಂದರದಾಸರು ಕರ್ನಾಟಕ ಸಂಗೀತ
ಸಂಗೀತದ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತ ಪಿತಾಮಹ ಎನಿಸಿಕೊಂಡರು. ಇವರ ಅಂಕಿತ ಪುರಂದರ ವಿಠಲ. ಕುಟಿಲ, ಮೋಸ ಮತ್ತು ವಂಚನೆ, ಕುಪಿತ, ಸಿಟ್ಟಿನಿಂದ ಕೂಡಿದ, ಸಟೆ, ಸುಳ್ಳು. ಮಗುವಿನ ಮೋರೆ. ಮಗುವಿನ ಮೋರೆ ಕಾವ್ಯಾನಂದ ಅಂದರೆ ಸಿದ್ದಯ್ಯ ಪುರಾಣಿಕ್. ಇವರ ಸಂಕ್ಷಿಪ್ತ ಪರಿಚಯ ನೋಡೋದಾದರೆ ಮಗುವಿನ ಮೊರೆ ಸಿದ್ದಯ್ಯ ಪುರಾಣಿಕ. ಸಿದ್ದಯ್ಯ ಪುರಾಣಿಕ್ ಅವರು ಕ್ರಿಸ್ತಶಕ 1918ರಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ದ್ಯಾಂಪುರ್ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ತಂದೆ ಪಂಡಿತ್ ಕಲ್ಲಿನಾಥ್ ಶಾಸ್ತ್ರಿ ಪುರಾಣಿಕ್, ತಾಯಿ ದಾನಮ್ಮ ಪುರಾಣಿಕ್. ಇವರು ಬಾಲ್ಯದಲ್ಲಿಯೇ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಾತಾವರಣದಲ್ಲಿದ್ದ ಮನೆಯಲ್ಲಿ ಬೆಳೆದದ್ದರಿಂದ ಸಹಜವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮವಾದ ಸೇವೆಯನ್ನು ಸಲ್ಲಿಸಲು ಸಾಧ್ಯವಾಯಿತು. ವಚನೋದ್ಯಾನದ ಅನುಭಾವಿ ಬಿರುದಾಂಕಿತರಾಗಿದ್ದಾರೆ. ವಚನೋದ್ಯಾನದ ಅನುಭಾವಿ ಅನ್ನುವಂಥ ಇವರದೊಂದು ಬಿರುದು. ಕಾವ್ಯಾನಂದ ಇವ್ರದ್ದು ಕಾವ್ಯನಾಮಾಂಕಿತವಾಗಿದೆ. IAS ಸ್ಥಾನಾಲಂಕೃತರು. ಇವರು ಜಲಪಾತ, ಕರುಣಾಶ್ರಾವಣ, ಮಾನಸ ಸರೋವರ, ಮೊದಲು ಮಾನವನಾಗು, ವಚನೋದ್ಯಾನ ಮೊದಲಾದ ಕೃತಿಗಳನ್ನ ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಹಾಗೂ ಯಲಬುರ್ಗಾದಲ್ಲಿ ನಡೆದ 58ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ಸಂದಿದೆ. 58ನೇ. ಪದಗಳ ಅರ್ಥ: ಒರತೆ, ನೀರು ಜಿನುಗುವ ತಗ್ಗು. ತೆರ, ರೀತಿ, ನಾವೆ, ದೋಣಿ ಮತ್ತು ನೀರಿನ ಮೇಲೆ ಪ್ರಯಾಣ ಮಾಡಲು ಬಳಸುವ ಸಾಧನ. ವಿಭು, ದೇವರು ಮತ್ತು ಪರಮಾತ್ಮ ಮತ್ತು ಒಡೆಯ. ಹಣತೆ, ದೀಪ. ಮೂಡಲ ಮನೆ ರಚನೆ ಚಂದ್ರಶೇಖರ್ ಕಂಬಾರ್. ಚಂದ್ರಶೇಖರ್ ಕಂಬಾರ್ ಅವರ ಸಂಕ್ಷಿಪ್ತ ಪರಿಚಯವನ್ನು ನೋಡೋಣ. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು 2/1/1937ರಲ್ಲಿ ಜನಿಸ್ತಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗುಡಗೇರೆ ಗ್ರಾಮದಲ್ಲಿ ಜನಿಸ್ತಾರೆ. ಪ್ರಸಿದ್ಧ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಕಂಬಾರ್ ಅವರು 24 ನಾಟಕ, 10 ಕವನ ಸಂಕಲನ, 5 ಕಾದಂಬರಿ ಮತ್ತು ಹಲವು ಕೃತಿಗಳನ್ನ ರಚಿಸಿದ್ದಾರೆ. ಚಕೋರಿ ಅವರ ಮಹಾಕಾವ್ಯ, ಸಂಗ್ಯಾಬಾಳ್ಯ, ಜೋಕುಮಾರಸ್ವಾಮಿ, ಸಿರಿಸಂಪಿಗೆ, ಶಿವರಾತ್ರಿ ಮುಂತಾದವು ನಾಟಕಗಳು. ಕರಿಮಾಯಿ, ಶಿಂಗಾರವ್ವ ಮತ್ತು ಅರಮನೆ, ಶಿಖರ ಸೂರ್ಯ ಮುಂತಾದವು ಕಾದಂಬರಿಗಳು. ಶ್ರೀಯುತರು 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡಿತಾರೆ. ಕೇಂದ್ರ ಸರ್ಕಾರದ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿಗಳು ಶ್ರೀಯುತರಿಗೆ ಲಭಿಸಿವೆ. ಪ್ರಸ್ತುತ ಮೂಡಲಮನೆ ಕವನವನ್ನು ಅವರ ಎಲ್ಲಿದೆ ಶಿವಾಪುರ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಈ ಕವನ ಸಂಕಲನದಲ್ಲಿರುವ ಪದಗಳ ಅರ್ಥ: ಅಗಸಿ, ಊರಿನ ಪ್ರವೇಶದ್ವಾರ ಮತ್ತು ಊರ ಹೆಬ್ಬಾಗಿಲು. ಐತಿ, ಇದೆ, ಇರುವುದು. ಕರಗ, ಒಂದು ಉತ್ಸವದ ಹೆಸರು. ತಲೆಯ ಮೇಲೆ ಕಲಶ ಹೊತ್ತುಕೊಂಡು ಕುಣಿಯುವ ಒಂದು ದೃಶ್ಯ, ಒಂದು ನೃತ್ಯ. ಕರುಳಬಳ್ಳಿ, ಸಂಬಂಧವನ್ನು ಕುರಿತು ಹೇಳುವಾಗ ಬಳಸುವ ಪದ. ಗೂಡಿನ್ಯಾಗೆ, ಗೂಡಿನಲ್ಲಿ ಮತ್ತು ಗೂಡಿನೊಳಗೆ. ಜಡಿ, ಜಡೆ, ಉದ್ದವಾದ ಕೂದಲು ರಾಶಿ, ಕೂದಲು ರಾಶಿ, ಜಟೆ. ಜಡಿಮುನಿ, ವಿಶೇಷವಾಗಿ ಜಡೆಯನ್ನು ಬೆಳೆಸಿದ ಸನ್ಯಾಸಿ. ಜೋತಬಾವಲಿ, ರಾತ್ರಿ ಹೊತ್ತು ಸಂಚರಿಸುವ ಮತ್ತು ಮರದ ರೆಂಬೆಗಳಲ್ಲಿ ನೇತಾಡುವ, ಹಾರುವ ಒಂದು ಪ್ರಾಣಿ. ತಪಸ್ಸು, ಧ್ಯಾನ. ತಳ, ಕೆಳಭಾಗ, ಸಮತಟ್ಟಾದ ಪ್ರದೇಶ. ತೊಗಲು ಗೊಂಬೆಯಾಟ, ಚರ್ಮ ಬಳಸಿ ಪ್ರಸಿದ್ಧಿ ಪಡೆದ ಗೊಂಬೆಗಳನ್ನು ಬಳಸಿ ಆಡುವ ಆಟ.
ಸಿದ್ಧಪಡಿಸಿದ ಚರ್ಮ ಬಳಸಿ ಸಿದ್ಧಪಡಿಸಿದ ಗೊಂಬೆಗಳನ್ನು ಬಳಸಿ ಆಡುವ ಆಟ. ನಾವು ಸಹ ನಾವೆಲ್ಲರೂ ನೆತ್ತಿ ತಲೆಯ ಮಧ್ಯಭಾಗ ಮ್ಯಾಲ ಮೇಲೆ ಮೊಳಕೆ ಬರುವುದು ಚಿಗುರುವುದು ಬಲಿತ ಬೆಳೆದ ಮತ್ತು ಶಕ್ತಿಯುತವಾದ ಹಾಗೂ ಬಲಿಷ್ಠ ಬಳಗ ಗುಂಪು ಬಂಧುಗಳ ಸಮೂಹ. ಬೀಳಲು ಮರದ ಕೊಂಬೆಗಳಿಂದ ನೇತಾಡುವ ಬೀಳಲು. ಭಾಗ ಅಂಶ ಒಂದು ಮತ್ತು ಒಂದು ಪಾಲು. ಭೂತ ಬೇತಾಳ ದೆವ್ವ ಮತ್ತು ಪಿಶಾಚಿ. ವಲಸಿಗ ಒಂದು ಪ್ರದೇಶದಿಂದ ಮತ್ತೊಂದು ಕಡೆಗೆ ಹೋಗಿ ನೆಲೆಸುವುದು. ಶಾಂತಚಿತ್ತ ಶಾಂತ ಮನಸ್ಸು ತೃಪ್ತ ಮನಸ್ಸು. ಹರಡು ವಿಸ್ತರಿಸು ಕೆದರು. ಹಸಿರು. ಭುವನೇಶ್ವರಿ ಬಿ ವಿ ಸತ್ಯನಾರಾಯಣರಾವ್ ಅವರ ರಚನೆ. ಇವರ ಪರಿಚಯವನ್ನು ನೋಡೋದಾದರೆ ಸತ್ಯ ವಿಠಲ ಅಂಕಿತದಿಂದ ಪ್ರಸಿದ್ಧರಾಗಿರುವ ಬಿ ವಿ ಸತ್ಯನಾರಾಯಣರಾವ್ ಅವರು 1984 ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬುಕ್ಕಾಪಟ್ಟಣದವರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರಾದ ಇವರು ಪ್ರಕೃತ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಉಪ ಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುವರು. ಗೀತ, ಸ್ತೋತ್ರ, ಕಾವ್ಯ, ಲಾವಣಿ, ಗದ್ಯ ಹೀಗೆ ವಿವಿಧ ಪ್ರಕಾರಗಳಲ್ಲಿ 60 ಕೃತಿಗಳನ್ನು ರಚಿಸಿದ್ದಾರೆ. 11 ಭಾಮಿನಿ ಕಾವ್ಯಗಳನ್ನು, ಬಸವ ಭಾರತಿ ಸುದೀರ್ಘ ಲಾವಣಿ ಕಾವ್ಯವನ್ನು, ಸಂಪೂರ್ಣ ದೇವಿ ಮಹಾತ್ಮೆ, ಬಸವೇಶ್ವರ ಲೀಲಾ ವೈಭವಂ, ಲಂಕೇಶ್ವರ ಸೋಮನಾಥ ಚಾರಿತ್ರ್ಯ ಮುಂತಾದ ಕಾವ್ಯಗಳನ್ನು ರಚಿಸಿದ್ದಾರೆ. ಕನ್ನಡ ಸಂಸ್ಕೃತ ಭಾಷೆಗಳೆರಡರಲ್ಲೂ ಪಾಂಡಿತ್ಯವುಳ್ಳವರು. ಬಾಹುಬಲಿ ಚರಿತಂ, ಗಾಯತ್ರಿ ರಾಮಾಯಣ, ಸಿರಿಗನ್ನಡ ವೈಜಯಂತಿ, ಕನ್ನಡ ನಾಡ ಚರಿತೆ, ತತ್ವಭಾರತಿ, ಭಾವಗೀತಗಳು, ಶ್ರೀ ಶಿವಕುಮಾರ ಸ್ವಾಮಿ ಗುರುಚರಿತಂ, ಗುರುದತ್ತ ಚರಿತಂ ಇವರ ಪ್ರಮುಖ ಕೃತಿಗಳು. ನೃತ್ಯ ರೂಪಕ ಹಾಗೂ ನಾಮಾವಳಿಗಳನ್ನು ರಚಿಸಿದ್ದಾರೆ. ಪದಗಳ ಅರ್ಥ. ಪಾದ ಕಾಲುಗಳು. ಚರಿತೆ ಇತಿಹಾಸ. ಸೊಬಗು ಚಲುವು ಅಂದ ಮೇರೆ ಖ್ಯಾತಿ ಹೊಂದು. ವೀರತಾನ ವೀರಸ್ಥಳ. ಸೊಬಗು ಚಲುವು ಅಂದ ಮೇರೆ ಖ್ಯಾತಿ ಹೊಂದು. ವೀರತಾನ ವೀರಸ್ಥಳ. ಹಿರಿಮೆ ಹೆಚ್ಚುಗಾರಿಕೆ. ಶ್ರೀ ಸಂಪತ್ತು ಚಲುವು. ವೈಭವ ಐಶ್ವರ್ಯ ಡೌಲು. ಗರಿಮೆ ಹಿರಿಮೆ. ಪತನ ಅವನತಿ ಮತ್ತು ನಾಶ. ಶೀಘ್ರದಲ್ಲಿ ಬೇಗನೆ ಅಲ್ಪ ಸಮಯದಲ್ಲೇ. ಬೆರಗಾಗು ವಿಸ್ಮಯಪಡು. ಸಿರಿ ಸಂಪದ ಸಂಪತ್ತು. ದ್ರೋಹ ಕೇಡನ್ನೆನಿಸು. ವಿಶ್ವಾಸಘಾತ ಸೆರೆ ಬಂಧನ. ಅಂತಃಕಲಹ ಒಳಜಗಳ. ಅಮರಿದರು ಆಕ್ರಮಿಸು. ಚಳುವಳಿ ಹೋರಾಟ. ತತ್ವ ಸಿದ್ಧಾಂತ ಸಾರಸತ್ವ. ಅಸಹಕಾರ ಸಹಕರಿಸದಿರುವುದು. ಮೊಳೆತವು ಚಿಗುರಿದವು. ವಿಶಾಲ ವಿಸ್ತಾರವಾದ. ಉದಯ ಮೂಡು ಮತ್ತು ಹುಟ್ಟು. ಪರಿ ರೀತಿ ಪಂಥ ಮಾರ್ಗ ಮತ್ತು ಸಂಪ್ರದಾಯ. ಚಿಮ್ಮು ತಳಿ ನೆಗೆ ಬೀಸು. ಪೋಷಿಸು ಕಾಪಾಡು ಮೊರೆ. ಪೂರಕ ಪಾಠದಲ್ಲಿ ಕಾಮನಬಿಲ್ಲು. ಈ ಕಾಮನಬಿಲ್ಲು ರಚನಾಕಾರರು ನಿಂಗಣ್ಣ ಕುಂಟಿ. ಇವರ ಬಗ್ಗೆ ಮಾಹಿತಿ ನೋಡಬೇಕಾದ್ರೆ ನಿಂಗಪ್ಪ ಹನುಮಪ್ಪ ಕುಂಟಿ ಇವರು ಇಟಗಿಯವರು. ಇವರು 1943ರಲ್ಲಿ ಗದಗ ಜಿಲ್ಲೆಯ ಸಿರಹಟ್ಟಿ ತಾಲೂಕಿನ ಇಟಗಿ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಹಾಗೂ ಮಕ್ಕಳ ಸಾಹಿತಿಗಳಾಗಿ ಕನ್ನಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಮಕ್ಕಳ ಸಾಹಿತ್ಯ ಕೃಷಿ ಮಾಡಿರುವ ಇವರು ಅನೇಕ ಶಿಶು ಪ್ರಾಸಗಳನ್ನು ರಚಿಸಿದ್ದಾರೆ. ಇವರ ಚಂದಪ್ಪನ ಶಾಲೆ ಕವನ ಸಂಕಲನ ಪ್ರಕಟಗೊಂಡಿದೆ. ಶ್ರೀಯುತರಿಗೆ ಮಕ್ಕಳ ಸಾಹಿತ್ಯ ರಚನೆಗಾಗಿ ಹಲವು ಪ್ರಶಸ್ತಿಗಳು ನೀಡಿ
ಗೌರವಿಸಲಾಗಿದೆ. ನನ್ನ ರಟ್ಟೆಯ ಬಲ ರಚನಾಕಾರರು ಬುದ್ದಣ್ಣ ಹಿಂಗಮಿರೆ ಅವರ ಅವರ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ನೋಡೋಣ. ಡಾಕ್ಟರ್ ಬುದ್ದಣ್ಣ ಹಿಂಗಮಿರೆ ಅವರು 1933ರಲ್ಲಿ ಬೆಳಗಾವಿ ಜಿಲ್ಲೆಯ ರಾಜಾಪುರದ ಆಗರದಲ್ಲಿ ಜನಿಸ್ತಾರೆ. ಇವರು ಅಧ್ಯಾಪಕರಾಗಿ, ರಷ್ಯನ್ ಭಾಷೆಯ ಸಂದರ್ಶಕ, ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇವರು ಉದಯರಾಗ, ಗುಬ್ಬಿಯ ಹಾಡು, ಹುಲ್ಲುಗೆಜ್ಜೆ, ಶಬ್ದರಕ್ತ ಮತ್ತು ಮಾಂಸ, ಹದ್ದುಗಳ ಹಾಡು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಲಭಿಸಿವೆ. ಹಿನ್ನುಡಿ ದಿನಕರ ದೇಸಾಯಿ ಅವರ ರಚನೆಯಾಗಿದೆ. ದಿನಕರ ದೇಸಾಯಿಯವರು 1909ರಿಂದ 1982 ಇವರ ಕಾಲ ಕನ್ನಡ ಪ್ರಮುಖ ಸಾಹಿತಿಗಳಲ್ಲೊಬ್ಬರು. ಚುಟುಕು ಬ್ರಹ್ಮ ಎಂದೇ ಖ್ಯಾತಿಯನ್ನು ಹೊಂದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಲಗೇರಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನಿಸ್ತಾರೆ. ದಿನಕರು ತಮ್ಮ ಪ್ರಾಥಮಿಕ ಪ್ರೌಢ ಶಿಕ್ಷಣಗಳನ್ನು ಹಳ್ಳಿಯಲ್ಲೇ ಪೂರೈಸಿ ಮ್ಯಾಟ್ರಿಕ್ ಓದಲು ಧಾರವಾಡಕ್ಕೆ ಹೋದಾಗ BM ಶ್ರೀ ಅವರ ಇಂಗ್ಲಿಷ್ ಗೀತಗಳು ಕವನ ಸಂಕಲನವನ್ನು ಓದಿ ಬೆರಗಾದರು. ನಂತರ ಕಾವ್ಯಕ್ಷೇತ್ರಕ್ಕೆ ಪ್ರವೇಶಿಸಿದ ದಿನಕರು ತಮ್ಮ ಜೀವಿತದಲ್ಲಿ ಬರೆದ ಕವಿತೆಗಳು ನೂರಾರು, ಚುಟುಕುಗಳು ಸಾವಿರಾರು. ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡಿದರು. ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಸಂಸದರಾಗಿಯೂ ಚುನಾಯಿತರಾಗಿ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ನನಗೇಕೆ ಷಷ್ಠ್ಯಬ್ದಿ, ಸಾಕು ಬರವಣಿಗೆ, ಕವಿಗೆ ಬೇಕಾಗಿಲ್ಲ ಯಾವ ಮೆರವಣಿಗೆ, ಮೂಲೆಯಲ್ಲಿ ಕೂತು ಬರೆದರೆ ಒಂದು ಪದ್ಯ, ತಾಯ್ನುಡಿಗೆ ಅರ್ಪಿಸಿದ ಹಾಗೆ ನೈವೇದ್ಯ ಎಂಬ ಚುಟುಕಲ್ಲಿ ಅವರ ಬದುಕಿನ ಧ್ಯೇಯ ಧರ್ಮಗಳು ಸ್ಪಷ್ಟವಾಗಿವೆ. ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.